ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ನಾನು ಲಾಸ್ಟ್ ವ್ಲಾಗಲ್ಲಿ ಕಿಚನ್ ಕ್ಲೀನಿಂಗ್ ಮಾಡೋದು ಮತ್ತು ಆರ್ಗನೈಸ್ ಮಾಡೋದು 2 ವೀಡಿಯೋನು ನಾನು ಶೇರ್ ಮಾಡಿದ್ದೆ. ಇನ್ನು ಇವತ್ತು ಬಂದುಬಿಟ್ಟು ನಾನು ಕಿಚನ್ಗೆ ಸ್ವಲ್ಪ ಮೇಕ್ ಓವರ್ ಮಾಡೋಣ ಅಂತೇಳ್ಬಿಟ್ಟು, ಅಂದರೆ ಒಂದು ಸ್ವಲ್ಪ ಡೆಕೋರ್ ಐಟಮ್ಸ್ನ ತರಿಸಿದ್ದೆ ನಾನು ಮೀಶೋಲ್ಲಿ. ಸೊ ಅದನ್ನು ಹಾಕಿ ಒಂದು ಸ್ವಲ್ಪ ಡೆಕೋರ್ ಮಾಡೋಣ ಕಿಚನ್ನ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಈ ಲೈಟ್ ಬಂದುಬಿಟ್ಟು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೆ. ನಾನು ವಿಡಿಯೋದಲ್ಲೂ ತೋರಿಸಿದ್ದೀನಿ ಈ ಲೈಟ್ಸ್ನ. ಸೊ ಇದನ್ನು ಬಂದುಬಿಟ್ಟು ನನ್ನ ಹಸ್ಬೆಂಡ್ನ ಫಿಕ್ಸ್ ಮಾಡೋಕ್ಕೆ ಹೇಳಿದ್ದೀನಿ. ಸೊ ಅವ್ರು ಮಾಡ್ತಾಯಿದ್ದಾರೆ. ನನ್ನ ಮಗಳು ನನ್ನ ಹಸ್ಬೆಂಡು ಇಬ್ಬರು ಸೇರಿಬಿಟ್ಟು ಮಾಡ್ತಾಯಿದ್ದಾರೆ. ಈ ಥರದ್ದೆಲ್ಲ ನನಗೆ ಸ್ವಲ್ಪ ಐಡಿಯಾ ಇಲ್ಲ, ಸೊ ಅದಕ್ಕೋಸ್ಕರನೇ ಅವರೇ ಮಾಡ್ತಾಯಿದ್ದಾರೆ. ಇನ್ನು ಈ ಲೈಟ್ಗೆ ನಾವು ಮಾಮೂಲಾಗಿ ಡಬಲ್ ಸೈಡ್ ಟೇಪ್ ಹಾಕಿದ್ರೂ ಚೆನ್ನಾಗಿ ಫಿಕ್ಸ್ ಆಗುತ್ತೆ. ಬಟ್ ನನ್ನ ಹತ್ರ ಡಬಲ್ ಸೈಡ್ ಟೇಪ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನ್ಯಾನೋ ಟೇಪಿಂದ ಫಿಕ್ಸ್ ಮಾಡ್ತಾಯಿದ್ದೀವಿ ನಾವಿಲ್ಲಿ. ಸೊ ಇವಾಗಂತೂ ಕಿಚನ್ ಡೆಕೋರು ಅಥವಾ ಮೇಕ್ ಓವರು ತುಂಬಾ ಜಾಸ್ತಿ ಆಗಿದೆ. ಸೊ ನಾನು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ ಇದನ್ನೆಲ್ಲ. ಸೊ ಹಂಗಾಗಿ ನಾನು ಮಾಡೋಣ ಅಂತ ಹೇಳ್ಬಿಟ್ಟೆ ತರಿಸ್ಕೊಂಡಿದ್ದೆ ಇದೆಲ್ಲದು. ಸೊ ಇದೆಲ್ಲ ಹಾಕಿಬಿಟ್ಟು ನೋಡಿದಾಗ ಕರೆಕ್ಟಾಗಿ ಕುತ್ಕೊಂಡಿತ್ತು. ಇನ್ನು ಇದು ಲೈಟ್ ಬಂದುಬಿಟ್ಟು 5 ಮೀಟ್ರ್ ತರಿಸಿದ್ದೆ ನಾನು. ಸೊ ನನಗಿನ್ನೂ ಅರ್ಧ ಮಿಕ್ಕಿದೆ. ಅದು ಅರ್ಧ ಮಿಕ್ಕಿರೋದನ್ನ ಈ ಕಡೆ ಹಾಕಬೇಕು ಅಂತೇಳಿ, ಬಟ್ ಅದಕ್ಕೆ ಪ್ಲಗ್ ಇರಲಿಲ್ಲ. ಸೊ ಅದಕ್ಕೆ ಅರ್ಧ ಹಾಕಿಬಿಟ್ಟು ಇನ್ನೂ ಅರ್ಧ ತೆಗ್ದಿಟ್ಟಿದ್ದೀವಿ. ಸೊ ಇವಾಗ ಬಂದುಬಿಟ್ಟು ಗ್ರಾಸ್ದು ಮ್ಯಾಟ್ ತರಿಸಿದ್ನಲ್ವ ನಾನು ಮೀಶೋದಲ್ಲಿ. ಸೊ ಅದನ್ನು ಈಗ ಪ್ಲೇಸ್ ಮಾಡ್ತಾಯಿದ್ದೀನಿ ಇಲ್ಲಿ. ನಾನು ಮುಂಚೆ ಸ್ಪೂನ್ ಹೋಲ್ಡ್ರ್ ಇಟ್ಟಿದ್ನಲ್ವ ಅದ್ರ ಕೆಳಗಡೆ ಗ್ರಾಸ್ ಮ್ಯಾಟ್ ಹಾಕ್ಸಿದ್ದೀನಿ ನಾನು. ಸೊ ಇವಾಗ ಬಂದುಬಿಟ್ಟು ನಾನು ಅಮೆಝಾನಲ್ಲಿ ಒಂದು ವಾಲ್ಪೇಪರ್ ಗ್ರೀನ್ ಕಲರ್ದು ಮಾಡಿದ್ದೆ. ನನಗೆ ಬೇರೆ ಏನಕ್ಕೋ ಬೇಕು ಅಂತ ತರಿಸಿದ್ದೆ. ಬಟ್ ಅದು ಸೈಜ್ ತುಂಬ ಚಿಕ್ಕದಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಅದನ್ನ ಹಾಕ್ತಾಯಿದ್ದೀವಿ. ಇದನ್ನು ಅಷ್ಟೇ, ಇದನ್ನು ನನಗೆ ಬರಲ್ಲ ಅಂತೇಳಿ ನನ್ನ ಹಸ್ಬೆಂಡೇ ಮಾಡಿಕೊಟ್ರು. ಆ ವಾಲ್ಪೇಪರೆಲ್ಲ ಹಾಕಾದ್ಮೇಲೆ ನಾನು ಗ್ರೋಸರೀಸ್ ಎಲ್ಲ ರೀಫಿಲ್ ಮಾಡಿಕೊಂಡು ಆವತ್ತಿಗೆ ವಿಡಿಯೋನ ಎಂಡ್ ಮಾಡಿದೆ ನಾನು. ಇದು ಬಂದುಬಿಟ್ಟು ನೆಕ್ಸ್ಟ್ ಒಂದು 2 ಡೇಸ್ ಆದಮೇಲೆ ಮತ್ತೆ ನಾನು ಈ ಪ್ರಾಡಕ್ಟ್ಸ್ ಎಲ್ಲ ತರಿಸಿದ್ನಲ್ವ ಮೀಶೋದಲ್ಲಿ, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಕಿಚನ್ ಮೇಕ್ ಓವರ್ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಜಸ್ಟ್ ಒಂದು 1/2 hour ಆಗ್ಬೋದು ಅಷ್ಟೇ ಇವತ್ತು, ಯಾಕೆಂದರೆ ಆಲ್ರೆಡಿ ಇದೆಲ್ಲ ಆಗಿದೆ ನನಗೆ. ಸೊ ಇದು ಬಂದುಬಿಟ್ಟು ಒಂದು ಸ್ವಲ್ಪ ಮನಿ ಪ್ಲ್ಯಾಂಟ್ ಥರ ಇರೋದು ತರಿಸಿದ್ನಲ್ವ ಅದನ್ನು ಹಾಕೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಇದು ಬಂದು ನಂದು ರಿಯಲ್ ಮನಿ ಪ್ಲ್ಯಾಂಟು, ಅದನ್ನು ಈ ಕಡೆ ಸೈಡಲ್ಲಿ ಇಡ್ತೀನಿ. ಇವಾಗ ಇಲ್ಲಿ ಆರ್ಟಿಫಿಷಿಯಲ್ದು ಹಾಕೋಣ ಅಂತ ಹೇಳ್ಬಿಟ್ಟು ಈ ಥರ ಹುಕ್ ಯೂಸ್ ಮಾಡಿಬಿಟ್ಟು ಅದನ್ನ ಪ್ಲೇಸ್ ಮಾಡ್ಕೋತೀನಿ. ಸೊ ಅದನ್ನೆಲ್ಲ ಪ್ಲೇಸ್ ಮಾಡಾದಮೇಲೆ ಈ ಕಿಚನ್ ಬೋರ್ಡ್ಸ್ ಏನು ತರಿಸಿದ್ನಲ್ವ ಅದನ್ನೆಲ್ಲ ಹಾಕಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ನೋಡ್ಕೋತಾ ಇದ್ದೀನಿ. ಸೊ ಇದು ನೋಡಾದಮೇಲೆ ಸೇಮ್ ಅದೇ ಥರದ ಹುಕ್ ಇತ್ತಲ್ಲ ಅದನ್ನೇ ಯೂಸ್ ಮಾಡಿಬಿಟ್ಟು ಇದನ್ನು ಪ್ಲೇಸ್ ಮಾಡ್ಕೋತೀನಿ ನಾನು.
ಇದು ಬಂದುಬಿಟ್ಟು ಈ ಕಡೆ ಸೈಡ್ ವಾಲ್ ಈ ಥರ ಕಾಣಿಸ್ತಾ ಇದೆ. ಜಸ್ಟ್ ನಾನೊಂದು ಮನಿ ಪ್ಲ್ಯಾಂಟ್ ಒಂದು ಲೇಯರ್ ಹಾಕಿಬಿಟ್ಟು ಇದು 3 ಬೋರ್ಡ್ನ ಫಿಕ್ಸ್ ಮಾಡಿದ್ದೀನಿ ಇಲ್ಲಿ. ಇನ್ನು ಈ ವಾಲ್ ಶೆಲ್ಫ್ ಬಂದುಬಿಟ್ಟು ನಾನು ತುಂಬ ಮುಂಚೆನೇ ತರಿಸಿದ್ದು, ಅಂದರೆ ಆಲ್ಮೋಸ್ಟ್ ಒಂದು 5 ಮಂತ್ಸ್ ಬ್ಯಾಕೇ ತರಿಸ್ಕೊಂಡಿದ್ದೆ. ಬಟ್ ಅದನ್ನೆಲ್ಲೂ ಪ್ಲೇಸ್ ಮಾಡಿರಲಿಲ್ಲ. ಸೊ ಇವತ್ತು ಅದಕ್ಕೆ ಇದು ಒಂದು ಮತ್ತು ಇದ್ರ ಜೊತೆಗೆ ಇನ್ನೊಂದು ಅದೆರಡೂ ಪ್ಲೇಸ್ ಮಾಡಿಕೊಡೋಣ ಇಲ್ಲಿ ಕಿಚನಲ್ಲಿ ಅಂತ ಹೇಳ್ಬಿಟ್ಟು ನೋಡಿ ಫಿಕ್ಸ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ತುಂಬಾ ಸ್ಟಡಿ ಆಗಿದೆ, ಚೆನ್ನಾಗಿ ಕೂತ್ಕೊಂಡಿದೆ ಇದು. ಸೊ ನಾನು ಅದಕ್ಕೆ ವೆಯ್ಟ್ ಆಗಿರೋದು 2 ಪಿಕಲ್ಲು, ಆಮೇಲೆ ಇದು ಅವ್ರಿಗೆ ಅನ್ನೋದೊಂದು ಇಟ್ಟಿದ್ದೀನಿ. ಆಮೇಲೆ ನನಗೆ ಡೈಲಿ ಯೂಸ್ ಆಗುತ್ತೆ ಹಿಂಗು, ಅದನ್ನು ಅಲ್ಲೇ ಪ್ಲೇಸ್ ಮಾಡಿದ್ದೀನಿ. ಸೊ ಈ ಕಡೆ ಸೈಡ್ ಬಂದುಬಿಟ್ಟು ವಾಶ್ ಬೇಸಿನ್ ಹತ್ರ ಇಲ್ಲೂ ಅಷ್ಟೇ, ಅಲ್ಲೂ ಒಂದು ತರಿಸಿದ್ನಲ್ವ ಅದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಫಸ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಇದ್ರೊಳಗಡೆ ರಿಯೂಸಬಲ್ ನ್ಯಾಪ್ಕಿನ್ ಒಂದು ಹಾಕಿದ್ದೀನಿ. ಸೊ ನ್ಯಾಪ್ಕಿನ್ ಹಾಕಿಬಿಟ್ಟು ಅದರಲ್ಲಿ ಹ್ಯಾಂಡ್ ವಾಶು ಮತ್ತು ಡಿಶ್ ವಾಶ್ ಬಾರ್ ಎರಡನ್ನೂ ಫಿಲ್ ಮಾಡಿ ಇಡ್ತಾಯಿದ್ದೀನಿ. ಸೊ ಫಸ್ಟಿಗೆ ನಾನು ಇಲ್ಲಿ ಇಟ್ಬಿಟ್ಟು ನೋಡಿದೆ ಅದು ಸರಿ ಹೋಗುತ್ತಾ ಇಲ್ಲ ಅಂತೇಳಿ. ಸೊ ಅದು ಕರೆಕ್ಟ್ ಆಗ್ತಾಯಿತ್ತು. ಹಾಗಾಗಿ ನಾನು ಅದಕ್ಕೆ ಡಿಶ್ ವಾಶ್ ಬಾರ್ನ ಫಿಲ್ ಮಾಡಿಬಿಟ್ಟು ಮತ್ತು ಅದರಲ್ಲಿಟ್ಟು ಟೆಸ್ಟ್ ಮಾಡಿದೆ. ಸೊ ಅದು ಚೆನ್ನಾಗೇ ಇದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹಾಗೆ ಇಟ್ಟು ಸರಿ ಮಾಡಿದೆ ನಾನು. ನೆಕ್ಸ್ಟು ಬಂದುಬಿಟ್ಟು ಈ ಬೋರ್ಡ್ಸ್ನ ಈ ಕಡೆ ಸೈಡ್ ವಾಲಲ್ಲಿ ಹಾಕೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಈ ವಾಲ್ ಡೆಕೋರ್ ಐಟಮ್ಸ್ಗೆಲ್ಲ 2 ಸೈಡ್ ಟೇಪ್ನ, ಡಬಲ್ ಸೈಡ್ ಟೇಪ್ನ ಅವರೇ ಅಟ್ಯಾಚ್ ಮಾಡಿದ್ದಾರೆ. ಸೊ ಜಸ್ಟ್ ನಾವು ಅದನ್ನು ಹಿಂದ್ಗಡೆ ಮೇಲೆ ಪೇಪರ್ ಇರುತ್ತಲ್ಲ ಅದನ್ನ ರಿಮೂವ್ ಮಾಡಿಬಿಟ್ಟು ಫಿಕ್ಸ್ ಮಾಡೋದಷ್ಟೇ. ಆ್ಯಕ್ಚುಲಾಗಿ ಈ ಕಾರ್ನರಲ್ಲಿ ಮತ್ತು ವಿಂಡೋ ಹತ್ರ ಬಂದುಬಿಟ್ಟು ನಾನು ಒಂದು ಆರ್ಟಿಫಿಷಿಯಲ್ ಹ್ಯಾಂಗಿಂಗ್ ಪ್ಲ್ಯಾಂಟು ತರಿಸಿದ್ದೆ. ಸೊ ಅದು ಎಲ್ಲಿಟ್ಟಿದ್ದೀನಿ ಅಂತ ನನಗೆ ಸಿಗ್ತಾ ಇಲ್ಲ, ಅದನ್ನು ಹಾಕಬೇಕು ಅಂತಲೇ ತರಿಸಿದ್ದೆ ನಾನು. ಸೊ ಅದು ಸಿಕ್ಕಾಗ ಅದನ್ನೊಂದು ಹಾಕ್ತೀನಿ ಇಲ್ಲಿ. ಇನ್ನು ಇದು ಬಂದುಬಿಟ್ಟು ನಮ್ಮದು ಮಂತ್ಲಿ ಫುಡ್ ಏನು ಪ್ರಿಪೇರ್ ಮಾಡಬೇಕು ಅಂತ ಚಾರ್ಟ್ ಮಾಡಿ ಹಾಕಿಬಿಡ್ತಾರೆ ನನ್ನ ಮನೇಲಿ. ಸೊ ಬೆಳಗ್ಗೆ ಏನು ಇರುತ್ತೆ ಅದರಲ್ಲಿ ಅದನ್ನು ನೋಡಿಬಿಟ್ಟೆ ನಾನು ಮಾಡ್ತೀನಿ. ಸೊ ದಿನ ಬೆಳಗ್ಗೆ ಎದ್ದ ತಕ್ಷಣ ಅದು ಇದು ಅಂತ ಏನೂ ಇರಲ್ಲ ನಮಗೆ ಟೆನ್ಷನ್ನು. ಸೊ ಇದು 1 ಮಂತ್ ಫುಲ್ ಚಾರ್ಟ್ ಇರುತ್ತೆ, ಇದು ನೋಡಿಬಿಟ್ಟು ನಾನು ಡೈಲಿ ಪ್ರಿಪೇರ್ ಮಾಡಿಬಿಡ್ತೀನಿ. ಇನ್ನು ಇದರಲ್ಲಿ ಬಂದುಬಿಟ್ಟು ಸಂಡೇ ಮಾತ್ರ ಆಫ್ಟರ್ನೂನು ಮತ್ತು ನೈಟು ಅಡುಗೆ ಏನೂ ಇರಲ್ಲ. ಆಲ್ಮೋಸ್ಟ್ ಸಂಡೇ ನಾವು ಹೊರ್ಗಡೆನೇ ಊಟ ಮಾಡ್ತೀವಿ, ಯಾಕೆಂದರೆ ವಾರ ಫುಲ್ಲು ಎಲ್ಲ ಅಡುಗೆ ಮಾಡಿ ನನಗೂ ಬೇಜಾರು ಅನಿಸಿರುತ್ತೆ. ಸೊ ಹಂಗಾಗಿ ನನ್ನ ಹಸ್ಬೆಂಡು ಸಂಡೇ ಮಾತ್ರ ನಿನ್ಗೆ ಕಿಚನ್ಗೆ ರೆಸ್ಟ್ ಕೊಟ್ಬಿಡು ಅಂತೇಳಿ ಆಫ್ಟರ್ನೂನು ಮತ್ತು ಈವ್ನಿಂಗು ಹೊರ್ಗಡೆನೇ ಊಟ ಮಾಡ್ತೀವಿ ನಾವು. ಇನ್ನು ಇದು ಬಂದುಬಿಟ್ಟು ಆಯಿಲ್ ಬಾಟ್ಲು, ಇದನ್ನು ನಾನು ಕ್ಲೀನಾಗಿ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಅದಕ್ಕೆ ಕೊಟ್ಟಿದ್ರಲ್ವ ಫನಲ್, ಅದನ್ನ ಯೂಸ್ ಮಾಡಿಕೊಂಡು ನಾನು ಆಯಿಲ್ ಫಿಲ್ ಮಾಡ್ತಾಯಿದ್ದೀನಿ.
ಸ್ಪೈಸ್ ಬಾಟಲ್ಗೆ ಬಂದುಬಿಟ್ಟು ನಾವು ಸಲಾಡ್ಸ್ ತಿನ್ನೋಕ್ಕೆ ಅದಕ್ಕೆ ಏನು ಬೇಕೋ ಆ ಥರದ್ದು ಮಾತ್ರ ಹಾಕ್ತಾಯಿದ್ದೀನಿ ನಾನು. ಇನ್ನು ರೆಗ್ಯುಲರಾಗಿ ಅಡುಗೆಗೆ ಏನು ಬೇಕು ನಾನು ಅದನ್ನು ಸಪ್ರೇಟಾಗಿ ಮಸಾಲ ಬಾಕ್ಸಲ್ಲೇ ಹಾಕಿದ್ದೀನಿ. ಇದರಲ್ಲಿ ಬಂದುಬಿಟ್ಟು ನಾವು ಸಲಾಡ್ಸ್ಗೆ ಏನು ಬೇಕೋ ಅದಕ್ಕಷ್ಟೇ ಹಾಕ್ತಾಯಿದ್ದೀನಿ. ಲೈಕ್ ಆಮ್ಚೂರ್ ಪೌಡ್ರು, ಜೀರಾ ಪೌಡ್ರು ಅದನ್ನಷ್ಟೇ ಫಿಲ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ. ಇದೇ ಥರ ನಾನು ಈ ಬಾಟಲ್ಸ್ಗೆಲ್ಲ ಸಾಲ್ಟು, ಪೆಪ್ಪರು ಹಾಗೆ ಚಾಟ್ ಮಸಾಲ ಎಲ್ಲದನ್ನು ಫಿಲ್ ಮಾಡಿ ಇಟ್ಕೋತೀನಿ ಇವಾಗ. ನಾನು ಇವಾಗ ಈ ಟ್ರೇಗೂ ಸಹ ಒಂದು ರೀಯೂಸಬಲ್ ನ್ಯಾಪ್ಕಿನ್ನು ಅಥವಾ ಟಿಶ್ಯೂ ಪೇಪರ್ ಏನಂತಾರೋ ಅದಕ್ಕೆ ಹಾಕಿಬಿಟ್ಟು ನಾನು ಆಯಿಲ್ ಬಾಟಲ್ನ ಇಡ್ತಾಯಿದ್ದೀನಿ. ಸೊ ಅದು ಲೀಕ್ ಪ್ರೂಫೇ ಆಗಿದ್ರೂ ಕೆಳಗಡೆ ಏನು ಗಲೀಜು ಹಾಕಬಾರ್ದು ಅಂತ ಸೇಫ್ಟಿ ಪರ್ಪಸ್ಗೆ ನಾನು ಅದನ್ನು ಹಾಕಿದ್ದೀನಿ. ಹಾಕಿಬಿಟ್ಟು ನಾನು ಇಲ್ಲಿ ಅದೆಲ್ಲದನ್ನು ಜೋಡಿಸ್ಕೊಂಡಿದ್ದೀನಿ ಆ ಟ್ರೇನಲ್ಲಿ. ಜೋಡಿಸಿದ್ಮೇಲೆ ಇನ್ನೂ ಈ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಇದರಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಮನಿ ಪ್ಲ್ಯಾಂಟ್ ಹಾಕ್ಬಿಟ್ಟು ಇಡ್ತೀನಿ ನಾನು. ನೆಕ್ಸ್ಟು ಇದು ಬಂದುಬಿಟ್ಟು ಮೀಶೋದಲ್ಲಿ ತರಿಸಿದ ಸ್ಟ್ಯಾಂಡು. ಸೊ ಇದನ್ನು ನಾನು ಯಾವ ಥರ ಇಟ್ಕೋತೀನಿ ಅಂತೇಳಿ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಮುಂಚೆನೇ ಮಾಡಿದ್ದು. ಇದು ಎಲ್ಲಿ ಇಡಬೇಕು ಅಂತ ನನಗೂ ಅರ್ಥ ಆಗಿರಲಿಲ್ಲ, ಹಾಗೆ ಇಟ್ಕೊಂಡಿದ್ದೆ. ಸೊ ಇವತ್ತು ಆರ್ಗನೈಸ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಕೋತಾ ಇದ್ದೀನಿ. ಇದು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಅದರಲ್ಲಿ ನಾನು ಟೀ, ಕಾಫಿ, ಶುಗರ್ದೆಲ್ಲ ಬಾಕ್ಸ್ ಇತ್ತಲ್ವ ಅದನ್ನು ಜೋಡಿಸ್ಕೊಂಡು ಈ ಸ್ಪೈಸ್ ರ್ಯಾಕ್ನ ಜೋಡಿಸ್ಕೊಂಡಿದ್ದೀನಿ. ಸೊ ಇದು ನನ್ನದು ಫೈನಲಾಗಿ ಕಿಚನ್ ಮೇಕ್ ಓವರ್ ರೆಡಿಯಾಗಿದೆ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. Take care. Bye bye.